ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯ ಸರ್ಕಾರ ನಾಳೆ ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ರೈತರ ಸಾಲ ಮನ್ನಾದ ಬಗ್ಗೆ ನಿರ್ಧಾರವಾಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು. ಆದರೆ ಈ ಸಭೆಯಲ್ಲಿ ಸಾಲ ಮನ್ನಾ ವಿಷಯವಿರಲಿ, ಬರದ ಸಮಸ್ಯೆ ಬಗ್ಗೆ ಕೂಡ ಚರ್ಚೆ ಮಾಡುವ ಪ್ರಸ್ತಾಪ ಇಲ್ಲ. ರಾಜ್ಯದಲ್ಲಿ ಬಿಗಡಾಯಿಸಿದೆ ಬರ, ರೈತರಿಗೆ ಎದುರಾಗಿದೆ ಸಂಕಷ್ಟ. ಸರ್ಕಾರದ ಬಳಿ ಸಾಲ ಮನ್ನಾದ ಪ್ರಸ್ತಾಪವೇ ಇಲ್ಲ. ರಾಜ್ಯದ ಸುಮಾರು 123 ತಾಲೂಕುಗಳಲ್ಲಿ ಬರ ಆವರಿಸಿದೆ. ಹಲವೆಡೆ ಜಾನುವಾರುಗಳು ಮೇವು ಇಲ್ಲದೆ ಸಾಯ್ತಿವೆ. ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರೈತರ ಬೆಳೆಗಳಿಗೆ ನೀರಿಲ್ಲದೆ ಬತ್ತಿ ಹೋಗಿವೆ. ರೈತರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಮಾಡಿರೋ ಸಾಲ ತೀರಿಸೋದು ಇರಲಿ, ಜೀವನ ನಡೆಸೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ. ಇದರ ಬೆನ್ನಲ್ಲೇ ನಿನ್ನೆಯಷ್ಟೇ ಸಿಎಂ ಸದಾನಂದಗೌಡ ಮತ್ತು ಸಚಿವ ಜಗದೀಶ್ ಶೆಟ್ಟರ್ ನಾಳೆ ನಡೆಯುವ ಸರ್ವಪಕ್ಷ ಸಭೆಯಲ್ಲಿ ರೈತರ ಸಾಲ ಮನ್ನಾ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿದ್ರು. ಆದ್ರೆ ನಾಳೆ ಚರ್ಚಿಸಬೇಕಾದ ವಿಷಯದ ಪಟ್ಟಿಯಲ್ಲಿ ಸಾಲ ಮನ್ನಾ ವಿಚಾರವಾಗಲಿ ಅಥವಾ ಬರದ ಬಗ್ಗೆ ಚರ್ಚಿಸುವ ಪ್ರಸ್ತಾಪವೇ ಇಲ್ಲ. ಬದಲಾಗಿ ನಾಳಿನ ಸಭೆಯಲ್ಲಿ ಚರ್ಚಿಸಲು ಉದ್ದೇಶಿಸಿರುವ ವಿಚಾರಗಳು ಹೀಗಿವೆ. ಸರ್ವಪಕ್ಷ ವಿಚಾರ, ಸಂವಿಧಾನದ 371ನೇ ಕಲಂ ತಿದ್ದುಪಡಿ ವಿಚಾರ, ತೊಗರಿಬೇಳೆ, ಆಲೂಗಡ್ಡೆ, ದಾಳಿಂಬೆ ಹಾಗೂ ಶುಂಠಿಗೆ ಕನಿಷ್ಠ ಬೆಲೆ ನಿಗದಿ ಮಾಡುವ ವಿಷಯ, ರೇಷ್ಮೆ ಆಮದು ಸುಂಕ ಹೆಚ್ಚಿಸುವ ವಿಚಾರ ಮತ್ತು ಕಾವೇರಿ ನೀರಿನ ಸಮಸ್ಯೆ ವಿಷಯಗಳಷ್ಟೇ ಅಜೆಂಡಾದಲ್ಲಿವೆ. ಆದರೆ ವಿಪಕ್ಷ ನಾಯಕರು ಸದ್ಯ ಇವೆಲ್ಲಕ್ಕಿಂತ ಪ್ರಮುಖವಾಗಿ ಭೀಕರ ಬರಗಾಲ ಎದುರಿಸುತ್ತಿರುವ ಪ್ರದೇಶದ ಜನರಿಗೆ ಕುಡಿಯುವ ನೀರು ಒದಗಿಸುವ ಹಾಗೂ ಭೀಕರ ಬರಗಾಲದಿಂದ ಬೇಸತ್ತು ಆತ್ಮಹತ್ಯೆಯತ್ತ ಮುಖ ಮಾಡಿರುವ ರೈತರ ಸಾಲ ಮನ್ನಾ ಮಾಡಲು ಪ್ರಾಮುಖ್ಯತೆ ನೀಡುವಂತೆ ಒತ್ತಾಯಿಸಲು ಸಿದ್ಧರಾಗಿದ್ದಾರೆ. ಈ ವಿಚಾರಗಳನ್ನು ಪ್ರಸ್ತಾಪಿಸದಿದ್ದರೆ ಸಭೆಗೆ ಬಹಿಷ್ಕಾರ ಹಾಕಲು ಪ್ರತಿಪಕ್ಷಗಳು ನಿರ್ಧರಿಸಿವೆ. ಅಕ್ಟೋಬರ್ ತಿಂಗಳಲ್ಲೇ ಬರಗಾಲ ಪೀಡಿತ ಪ್ರದೇಶಗಳ ಘೋಷಣೆ ಮಾಡಿದ ಸರ್ಕಾರ ಈವರೆಗೂ ರೈತರು ಪಡೆದಿರುವ ಸಾಲದ ಮೊತ್ತದ ಅಂದಾಜು ಪಟ್ಟಿಯನ್ನೇ ತರಿಸಿಕೊಂಡಿಲ್ಲ. ಇನ್ನು ಸಾಲ ಮನ್ನಾ ಮಾಡುವ ಮಾತು ದೂರದ್ದಾಯಿತು ಅನ್ನೋದು ವಿಧಾನ ಪರಿಷತ್ ವಿಪಕ್ಷ ನಾಯಕ ನಾಣಯ್ಯ ಆರೋಪ. ಬರಪೀಡಿತ ಪ್ರದೇಶದ ಜನರಿಗೆ ನೀರು, ಆಹಾರ ಹಾಗೂ ಜಾನುವಾರುಗಳ ರಕ್ಷಣೆಗೆ ಒತ್ತು ನೀಡಬೇಕು ಅಂತ ಒತ್ತಾಯಿಸಲು ನಾಣಯ್ಯ ಸಿದ್ಧರಾಗಿದ್ದಾರೆ. ಒಟ್ಟಿನಲ್ಲಿ ನಾಳೆ ನಡೆಯುವ ಸರ್ವಪಕ್ಷ ಸಭೆಯಲ್ಲಿ ರೈತರ ಸಾಲ ಮನ್ನಾದ ಬಗ್ಗೆ ನಿರ್ಧಾರವಾಗಲಿದೆ ಅಂತಾನೆ ನಿರೀಕ್ಷಿಸಲಾಗಿತ್ತು. ಆದರೆ ಇದರ ಬಗ್ಗೆ ಸರ್ಕಾರ ಯಾವುದೇ ತಯಾರಿ ನಡೆಸಿಲ್ಲ. ಬರೀ ಬಾಯಿ ಮಾತಿಗಷ್ಟೇ ಭರವಸೆ ನೀಡಿರೋ ಸರ್ಕಾರ ನಾಳಿನ ಸಭೆಯಲ್ಲಿ ಇನ್ನೇನನ್ನು ಮಾಡುತ್ತೋ ಕಾದ್ ನೋಡಬೇಕು. ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾಜ್ಯದಲ್ಲೀಗ ಬರ ಬಿಗಡಾಯಿಸ್ತಾ ಇದೆ. ಇನ್ನೊಂದೆಡೆ ಭಾರೀ ಮಳೆಯಿಂದ ಮನೆ ಮತ್ತು ಬೆಳೆಗಳು ನೆಲಕಚ್ಚಿದ್ದು ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ರೈತರಿಗೆ ಮಳೆ ಬಂದರೂ ಕಷ್ಟ, ಬರದೇ ಇದ್ದರೂ ಕಷ್ಟ ಅನ್ನುವಂತಾಗ್ಬಿಟ್ಟಿದೆ. ರಾಜ್ಯದ ಹಲವೆಡೆ ಬರ ಬಿಗಡಾಯಿಸುತ್ತಿದೆ. ದನಕರುಗಳು ಮೇವಿಲ್ಲದೆ ಸಾಯ್ತಿವೆ. ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗಿ ಜನರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಇದು ಬರದ ಕರಾಳ ಮುಖ. ಇನ್ನೊಂದೆಡೆ ವರುಣನ ಆರ್ಭಟಕ್ಕೆ ರಾಯಚೂರಿನ ಹರಶಣಗಿ ಹೈರಾಣಾಗಿದೆ. ಕಳೆದ ರಾತ್ರಿ ಧಾರಾಕಾರವಾಗಿ ಸುರಿದ ಮಳೆಗೆ ಹಲವಾರು ಗುಡಿಸಲು ಹಾಗೂ ಮನೆಗಳು ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಇದರಿಂದಾಗಿ 6 ಜನರಿಗೆ ಗಾಯಗಳಾಗಿವೆ. ಸಾಕಷ್ಟು ಜನ ಬೀದಿ ಪಾಲಾಗಿದ್ದಾರೆ. ಬೆಳೆದು ನಿಂತಿದ್ದ ಭತ್ತದ ಪೈರೆಲ್ಲ ನೆಲಕ್ಕಚ್ಚಿದೆ. ಅದು ಗಾಳಿ ಬಂತು 6 ಗಂಟೆ ಸುಮಾರು. ಆ ಗಾಳಿ ಬಂದು ಏಟಿಗೆ ಅವು ತಗಡಗಳು ಅಷ್ಟು ಮೇಲೆ ಬಿದ್ದು ಏಟಿಗೆ ನಾವೇನು ಮಾಡಿದ್ವಿ, ಈ ಕಡೆ ಹೊರಗೆ ಬರ್ಬೇಕಂದ್ರೆ ದಾರಿ ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ. ಆ ಕಡೆ ವೈರಿ ಈ ಕಡೆ ವೈರಿ ಅದ್ರಾಗಲಿದ್ದ ಇದ್ರಾಗ ತೂರಿ ನಾವು ಬಂದ್ಬಿಟ್ಟು ದಾಟ್ಕೊಂಡು ಬಂದ್ಬಿಟ್ಟಿವಿ. ಬಾಟಿ ಎಲ್ಲ ತಗಡಗಳು ದಿಕ್ಕಿಗೊಂದು 6 ಕೇಸಿ ಮೇಲೆ ಬಂದು ಬಿದ್ದು ರಾತ್ರಿ ಇದೆ ಗದ್ದ ನಡ್ಕೆ ಕುಂತ್ಕೊಂಡು ಕೇಸಿ ಅಡಿಗೆ ಮಾಡಕ್ ಕೂಡ ಇದಿಲ್ಲ. ಇದಿಷ್ಟೇ ಅಲ್ಲ, ಸಿಡಿಲಿನ ಆರ್ಭಟಕ್ಕೆ ರಾಯಚೂರು ಸಮೀಪದ ಗಿಲ್ಲೆಸುಗೂರಿನ ನರಸಮ್ಮ ಮೃತಪಟ್ಟಿದ್ದಾಳೆ. ಹಾಗೆಯೇ ಮಾನ್ವಿ ತಾಲೂಕಿನ ಜುಕೂರು ಬಳಿ ಮರ ಬಿದ್ದು ಸುನೀತಾ ಹಾಗೂ ಆಕೆಯ ಪುತ್ರ ಸಾಯಿ ಪಾಂಡೆ ಸಾವನ್ನಪ್ಪಿದ್ದಾರೆ. ರಾಯಚೂರು ಜಿಲ್ಲೆಯಾದ್ಯಂತ ಜನರು ವರುಣನ ಆಟಾಟೋಪಕ್ಕೆ ಕಂಗಾಲಾಗಿದ್ದಾರೆ.
ರಾಯಚೂರು ಮಾತ್ರವಲ್ಲ, ಮೈಸೂರು ಜಿಲ್ಲೆಯಲ್ಲೂ ಅಕಾಲಿಕ ಮಳೆಗೆ ರೈತರು ತತ್ತರಿಸಿದ್ದಾರೆ. ವರುಣಾ ಹೋಬಳಿಯ ಮೋಸುಂಬಯ್ಯನ ಹಳ್ಳಿಯ ರೈತ ಮಹಾದೇವ ಸ್ವಾಮಿಯ ಜಮೀನಿನಲ್ಲಿ ಬೆಳೆದಿದ್ದ ಬಾಳೆ ತೋಟ ನೆಲಕ್ಕಚ್ಚಿದೆ. ಒಂದೂವರೆ ಎಕರೆ ಬಾಳೆ ಹಾಕಿದೋ, ಕನಿಷ್ಠ ಅಂದ್ರೆ ಒಂದು 6 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಲಾಸ್ ಆಗೈತೆ. ಗೊಬ್ಬರ ಎಲ್ಲ ಹಾಕಿ ಎಲ್ಲ ಇದು ಮಾಡಿ ನಾವೆಲ್ಲ ಸಂದಿನ ಬೆಳೆಗಳನ್ನ ಎಲ್ಲ ಗೀದು ಎಲ್ಲ ಹೀಗಾಗಿ ಲಾಸ್ ಆಗೈತೆ. ಏನು ಮಾಡಬೇಕು ಅಂತ ನೋಡಿ. ಈಗ ಪರಿಹಾರ ಏನಾರ ಗೌರ್ಮೆಂಟ್ನಿಂದ ಏನಾರು ಪರಿಹಾರ ಕೊಟ್ಟರೆ ಇದು ಒಳ್ಳೇದಾಯ್ತದೆ. ಇಲ್ಲ ಅಂದ್ರೆ ನಮ್ಗೆ ಭಾಳ ತೊಂದರೆ. ನಾವು ಇದರಲ್ಲೇ ಬಡ್ಡಿಲೆ ಸಾಲಾಗಿಲ್ಲ ಎಲ್ಲ ಮಾಡ್ಕೊಂಡು ಇದರಲ್ಲೇ ವ್ಯವಹಾರ ಮಾಡ್ತಾ ಇದ್ದೀವಿ. ಈ ರೈತರ ಪಾಡು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಗಿದೆ. ಒಟ್ಟಿನಲ್ಲಿ ರೈತರ ಸ್ಥಿತಿ ಮಳೆ ಬಂದ್ರೂ ಕಷ್ಟ, ಬರದೇ ಇದ್ರೂ ಕಷ್ಟ ಅನ್ನೋ ಹಾಗೆ ಆಗಿಬಿಟ್ಟಿದೆ. ಮೈಸೂರಿನಿಂದ ರವಿ ಪಾಂಡವಪುರ ಜೊತೆ ಗುರುರಾಜ್ ಹುಗಾರ್, ಸುವರ್ಣ ನ್ಯೂಸ್ 24/7 ರಾಯಚೂರು. ಬ್ರೇಕ್ನ ಬಳಿಕ ಮತ್ತಷ್ಟು ಸುದ್ದಿಗಳು.